ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಮನೆ ಸೊಸೆಂದ್ರಾಗಿರೋ ನಾನು, ಸುಮನ, ಹಾಸಿನಿ ಅಕ್ಕಗೆ ಒಂದೇ ಆಸ್ಪತ್ರೆಯಲ್ಲಿ ಒಂದೇ ದಿನ ಹೆರಿಗೆ ಆಯ್ತು. ಆಗ ಆಸ್ಪತ್ರೆಗೆ ಬಂದಿರೋ ಈ ಮನೇಲಿರೋರ್ ಮೇಲ್ ಮಾತ್ರನೇ ವಿಚಾರಣೆ ಮಾಡಿ ಅಂತ ಕಂಪ್ಲೇಂಟ್ ಬರೀರಿ ಅಂತಿದ್ದೀನಿ. ನಾನೇ ಬರೆಯೋಣ ಅನ್ಕೊಂಡೆ. ಹಾಗೆ ಮಾಡಿದ್ರೆ ತಾಯಿಯಾಗಿ ಮಗುನ್ ಕಳ್ಕೊಂಡಿರೋ ನಾನು ಆತ್ರದಲ್ಲಿ, ಸಿಟ್ಟಲ್ಲಿ ಏನೇನೋ ಬರೆದು ಬಿಡಬಹುದು ಅಂತ ನಿಮಗೆ ಬರೆಯಕ್ಕೆ ಹೇಳ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಬಂದಂಥ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕಂಪ್ಲೇಂಟ್ ಯಾಕೆ ಕೊಡಬೇಕು ಅಂತಿದೀಯ ನಾನಿ? ತುಂಬು ಗರ್ಭಿಣಿಯಾಗಿದ್ದ ನಾನು ಎಷ್ಟು ಆಸೆಯಿಂದ ಅಮ್ಮೋರು ಹುಟ್ಟುತ್ತಾರೆ ಅಂತ ಇದ್ದೆ. ಹೆರಿಗೆ ಆಯ್ತು. ಡಾಕ್ಟರ್ ಏನೋ ಮಗು ಹೆರಿಗೆಯಲ್ಲೇ ಸತ್ತು ಹೋಯ್ತು ಅಂತ ಹೇಳಿದ್ರು. ಮನೆಯವರೆಲ್ಲರೂ ಕೂಡ ಅದನ್ನೇ ನಂಬ್ಕೊಂಡ್ರು. ಅದು ನಿಜ ಅಲ್ವಾ? ಅದು ನಿಜ ಅಷ್ಟೇ ಯಜಮಾನ್ರೆ. ನನಗೆ ಬೇಕಾಗಿರೋದು ಸತ್ಯ. ನಾನಿ, ಏನ್ ತಿಳ್ಕೊಳ್ಳೋದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ಯಾ? ಸ್ವಾಮಿಗಳು ಗಾಯತ್ರಿ ಅಮ್ಮೋರು ಹುಟ್ಟಿದ್ದಾರೆ ಅಂತ ಹೇಳಿದ್ರು. ಹುಟ್ಟು ಸತ್ತೋಯ್ತು ಅಂತ ತಿಲೋತ್ತಮ ಅತ್ತೆ, ಸಖಿ, ವಲ್ಲಭ ಭಾವ ಅವ್ರು ಎಷ್ಟೇ ಹೇಳಿದ್ರು ಅದು ಸುಳ್ಳು ಅಂತ ಅಮ್ಮವರೇ ನಿರೂಪಿಸಿದ್ರು. ನಾನ್ ನಂಬಿದ ಹಾಗೆ ನೀವು ನಂಬಿದಿರೋ ಇಲ್ವೋ? ನಂಬಿದ್ದೆ ನೈನಿ. ಆ ನಂಬಿಕೆಯಿಂದನೇ ಕಾದ್ ನೋಡೋಣ ಅಂತ ಹೇಳಿದ್ನಲ್ಲ. ನಾನು ಕಾಯ್ತಿದ್ದೆ. ಆದ್ರೆ ಮನೆಗೆ ಬಂದಿದ್ದ ಕೊರವಂಜಿ ಅದೇ ಮಾತನ್ನೇ ಮತ್ತೆ ಮತ್ತೆ ಒತ್ತಿ ಹೇಳಿದ್ಲು. ನನ್ ಮಗು ನನ್ನಿಂದ ದೂರ ಆಗೋದಕ್ಕೆ ಮನೆಯವರೇ ಕಾರಣ ಅಂತ. ಅಂದ್ರೆ ನೈನಿ, ಅವರೇನೋ ಜಾತಕ, ರಾಶಿ ಫಲಗಳನ್ನ ಹೇಳೋರು ಅನ್ಸತ್ತೆ. ಅಮ್ಮನವ್ರನ್ನ ನಂಬ್ಕೊಂಡಿರೋರು, ಆರಾಧಿಸೋರು ಭವಿಷ್ಯ ಹೇಳಲ್ಲ, ವಾಸ್ತವ ಹೇಳ್ತಾರೆ. ಕೆಲವರು ಕಂತೆ ಪುರಾಣನೆಲ್ಲ ಹೊರಗೆ ಹಾಕ್ತಾರೆ. ಓರ್ಗಿತ್ತಿರಾದ ನಾವು 3 ಮಗುನ್ ಹೆತ್ತದಾಗಿಂದ ಅದಾದ್ಮೇಲೆ ಆಸ್ಪತ್ರೆಯಿಂದ ಮನೆಗೆ ಬರೋವರೆಗೂ ಏನ್ ನಡೀತು ಅಂತ ನನಗೆ ಗೊತ್ತಾಗ್ಬೇಕು. ಅದಕ್ಕೆ ಪೊಲೀಸರ ಸಹಾಯ ಬೇಕು ನಂಗೆ. ನೈನಿ, ಇದರಲ್ಲಿ ನನ್ನ ಹೆಸರು ಬರಿಬೇಕಾ? ಕ್ಷಮಿಸ್ಬೇಕು. ನನ್ನ ಗಂಡ ಆಗಿ ನಿಮ್ಮ ಮೇಲೆ ಹೇಳಕ್ಕಾಗ್ದಿರೋಷ್ಟು ಪ್ರೀತಿ, ಗೌರವ ಇದೆ. ಆದ್ರೆ ನನ್ನ ಮಗು ತಂದೆಯಾಗಿ ನೀವು ಮಾಡಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆ ಅಂದ್ಕೊಂಡು ನಿಮ್ಮ ಹೆಸರು ಕೂಡ ಕಂಪ್ಲೇಂಟಲ್ಲಿ ಇರಬೇಕಾದೆ. ಬರೀರಿ ಯಜಮಾನ್ರೆ. ನಿನ್ನಿಷ್ಟ. ನನ್ನ ಡಾರ್ಲಿಂಗ್, ನೀನು ಲವ್ ಆಗ್ತಿದೆ ನನಗೆ. ಅಮ್ಮ, ಏನಿವತ್ತು ಇಷ್ಟೊಂದು ಘಾಟ್ ಇದೆಯಲ್ಲಪ್ಪ. ಹೊಸ ಬ್ರ್ಯಾಂಡು ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಸರ್ರ ಅಂತ ಎಗ್ತಾ ಇದೆ. ನೀರು ಪ್ಯಾಕೆಟ್ ಕಾಣಿಸ್ತಿಲ್ವಲ್ಲ. ಅರ್ರೆ, ಪ್ಯಾಕೆಟ್ನ ಹುಡುಕ್ತಾ ಇದ್ರೆ ದೇವ್ರ ತರ ನೀರ್ ಬಾಟ್ಲನ್ನೇ ಕೊಡ್ತಿರೋ ದೇವ್ರ ಸ್ವಾಮಿ ನೀನು.
ನೀರು ಕೊಡ್ತಿರೋ ನೋಡಿ ಗಾಬರಿ ಯಾಕೆ ಆಗ್ತಿದ್ಯಾ ಜೀವ? ಕುಡಿ. ಬೇಡ ಸರ್, ಬೇಡ. ಎಣ್ಣೆ ಬಿಟ್ಟು ನೀರೆಲ್ಲ ಕುಡಿಯಲ್ವಾ? ಹಂಗೇನೂ ಇಲ್ಲ ಸರ್, ಕುಡಿತೀನಿ ಸರ್, ಕುಡಿತೀನಿ. ತಿಲೋತ್ತಮರ ಜೊತೆ ಕೈ ಜೋಡಿಸಿ ಏನ್ ಅಗಿಬೇಕು ಅಂತ ಅನ್ಕೊಂಡಿದ್ಯೋ ನೀನು? ನಾನೇನ್ ಮಾಡಿದೆ ಸರ್? ಲೈ, ನೀನು ಹೆಣ ತಗೊಂಡೋಗೋ ಡ್ರೈವರು ನಿನ್ನಂತವನ್ನ ಸೆಲ್ಗೆ ಹಾಕಿ ಏರೋಪ್ಲೇನ್ ಹೊತ್ಸೋ ಅಂತ ಪೊಲೀಸ್ ನಾನು. ನಿಜ ಹೇಳಿದ್ರೆ ನಿನ್ನ ಪಾಡಿಗೆ ನೀನು ಬದುಕ್ತೀಯ, ಇಲ್ಲ ಅಂದ್ರೆ ಪೊಲೀಸನ್ನ ಎದುರಾಕೊಂಡಲ್ಲ ಅಂತ ಜೀವನ ಪೂರ್ತಿ ಅನುಭವಿಸ್ಬೇಕಾಗುತ್ತೆ. ನನ್ನ ಮೇಲೆ ಹಿಂಗೆ ಅನುಮಾನ ಪಟ್ರೆ ಆ ಅಣ್ಣ ಮತ್ತು ತಾಯಿ ಕಣ್ಣು ಕೆಂಪಗೆ ಮಾಡ್ಕೊಂತಾಳೆ ಸರ್. ನಾನು ಯಾವ ಪಾಪನೂ ಮಾಡಿಲ್ಲ, ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ. ಸರಿ, ಬಂದು ಜೀಪ್ ಹತ್ತು, ಸ್ಟೇಷನಲ್ಲಿ ಮಾತಾಡೋಣ. ಹಂಗಲ್ಲ ಸರ್, ಹೇಳ್ತಾ ಇರೋದು ನಿನಗೆ. ನಡಿ, ಮೂವ್, ಬಾ. ಬೇಡ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ನನಗೇನು ಗೊತ್ತಿಲ್ಲ ಸರ್. ನಡಿ ಅವಳಿಗೆ. ಸರ್ ಬಿಟ್ಬಿಡಿ ಸರ್. ಏಯ್ ಏಯ್ ಏಯ್, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಏಯ್ ಕಾನ್ಸ್ಟೇಬಲ್, ಹಿಡ್ಕೊಳ್ಳಿ. ಹಲೋ ನೈನಿ. ಪೊಲೀಸ್ ಅಣ್ಣ ಬ್ಯುಸಿ ಇದ್ರಾ? ಹೇಳಮ್ಮ, ಪರವಾಗಿಲ್ಲ. ಅಣ್ಣ ಒಂದು ಸ್ವಲ್ಪ ಮನೆಗೆ ಬರ್ತೀರಾ? ಏನಾಯ್ತಮ್ಮ? ಏನಾದರೂ ಪ್ರಾಬ್ಲಮ್ಮಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಣ್ಣ. ಕಂಪ್ಲೇಂಟಾ? ಯಾರ ಮೇಲೆ? ಏನಾಯ್ತಮ್ಮ? ಮನೆಗೆ ಬನ್ನಿ ಅಣ್ಣ, ಎಲ್ಲ ವಿಷಯನೂ ಹೇಳ್ತೀನಿ. ಆಗ್ಲಿ, ಈಗಲೇ ಬರ್ತೀನಿ. ನಾನು ತಗೊಂಡಿರೋ ನಿರ್ಧಾರ ಸರಿನೇ ಅಂತ ನಾನು ನಂಬ್ತೀನಿ. ಯಜಮಾನ್ರ ಕೈಯಲ್ಲಿ ಬರ್ಸಿರೋ ಈ ಕಂಪ್ಲೇಂಟ್ ಪೇಪರ್ ನನ್ನ ಕಂದನ್ನ ನನ್ನ ಜೊತೆ ಸೇರೋ ಹಾಗೆ ಎಲ್ಲ ರೀತಿಲೂ ಸಹಾಯ ಮಾಡುತ್ತೆ. ಈ ಹೋರಾಟದಲ್ಲಿ ಗೆಲುವು ನಂದೇ ಆಗೋ ಹಾಗೆ ಮಾಡು ವಿಶಾಲಾಕ್ಷಮ್ಮ ತಾಯಿ. ಆ ಪೊಲೀಸ್ ಸಾರ್ಗೆ ನನ್ನ ಮೇಲೆ ಡೌಟ್ ಬಂದೈತೆ. ಒಂದು ಅರ್ಧ ಗಂಟೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಥ್ಯಾಂಕ್ಸ್ ಅಮ್ಮ. ಮಾವ ಒಂದು ನಿಮಿಷ. ಏನಮ್ಮ? ಹೋಗ್ತಾ ಇರೋರ್ನ ನಿಂತ್ಕೊಂತ ಯಾಕೆ ಹೇಳ್ದೆ? ಎಲ್ಲಿಗೆ ಅಂತ ಮಾತ್ರ ಕೇಳ್ಬೇಡ. ಅದನ್ನೇನ್ ಹೇಳ್ಬೇಕಾಗಿಲ್ಲ, ನಮ್ಮ ಅಕ್ಕಂಗೆ ಅದೆಲ್ಲ ಚೆನ್ನಾಗ್ ಗೊತ್ತು. ನಾನು ತಿಳ್ಕೋಬೇಕಾಗಿರೋದೇನೋ ಇರಬೇಕು, ಅದಕ್ಕೆ ನಿಲ್ಸಿದಾಳೆ. ಹಾ, ಹೇಳಮ್ಮ. ಮಾವ, ನಿಮ್ಮ ಕೆಲಸನ ಮುಂದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಮನೇಲೇ ಇರ್ತೀರಾ? ಖಂಡಿತ ಅಮ್ಮ, ಅವಶ್ಯಕತೆ ಇದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಎಲ್ರೂ ಬಂದಾಯ್ತಮ್ಮ, ವಿಷಯ ಏನಂತ ಹೇಳು. ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಪೊಲೀಸವ್ರು ಬರ್ತಾರೆ ಚಿಕ್ಕಪ್ಪ. ಪೊಲೀಸಾ? ಯಾಕೆ ನೈನಿ? ಕಂಪ್ಲೇಂಟ್ ತಗೊಳ್ಳೋದಕ್ಕೆ.
ಯಾರು ಕೊಡ್ತಾರೆ? ಯಾಕೆ ಕೊಡ್ತಾರೆ? ಕಂಪ್ಲೇಂಟು ನೈನಿ ಕೊಡ್ತಾ ಇದ್ದಾಳೆ ಮೇಡಮ್. ಯಾಕೆ ಅಂತ ಕಂಪ್ಲೇಂಟು ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಇದಕ್ಕೇನಾ ನಮ್ಮಣ್ಣ ನಿಂತ್ಕೊಂತ ಹೇಳಿದ್ದು? ಎಲ್ರ ಮೇಲೂ ಕಂಪ್ಲೇಂಟ್ ಕೊಡುವಾಗ ಎಲ್ರೂ ಇರ್ಬೇಕಲ್ವಾ? ಪೊಲೀಸ್ ಅಣ್ಣ, ನನ್ನ ಗಂಡ ಬರೆದಿರೋ ಕಂಪ್ಲೇಂಟ್ ಪೇಪರು. ಇದೇನಮ್ಮ, ಇದರಲ್ಲಿ ವಿಶಾಲ್ ಅವರ ಹೆಸರು ಕೂಡ ಇದೆ. ನನ್ ಗಂಡನ ಹೆಸರಿದ್ಯಾ? ಜಗದೀಶ್ ಅವರು, ವಿಶಾಲ್ ಅವರು, ವಿಕ್ರಾಂತ್ ಅವರು, ತಿಲೋತ್ತಮ ಮೇಡಮ್, ವಲ್ಲಭ್, ಸಖಿ, ಹಾಸಿನಿ, ಸುಮನ. ಡೆಲಿವರಿ ಆದ ದಿನ ಹಾಸ್ಪಿಟ್ಲ್ಗೆ ಹೋದ ಅಷ್ಟೂ ಜನದ ಹೆಸರನ್ನ ಬರೆದಿದ್ದಾಳೆ. ಲೈಟ್ ಹೌಸು ನಾವು ಹೋಗದೆ ಇರೋದೇ ಒಳ್ಳೇದೇ ಆಯ್ತು. ನಿನಗೇನಾಯ್ತೆ ನೈನಿ? ಗಂಡ, ಅತ್ತೆ, ಮಾವ, ನಾದ್ನಿ, ಸೋದರತ್ತೆ ಅಂತ ಯಾರನ್ನೂ ಬಿಡದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ಯಾ? ನಾವೇನ್ ಮಾಡಿದೀವಿ? ಹೊಟ್ಟೆ ನೋವು ಅಂತ ಕೂಗ್ತಿದ್ದಕ್ಕೆ ಡಿಸ್ಟರ್ಬ್ ಆಯ್ತು ಅಂತ ಕಂಪ್ಲೇಂಟ್ ಕೊಡ್ತಿದ್ಯಾ ಅಕ್ಕ? ನೈನಿ, ಇವಾಗ ಜೈಲಿಗೆ ಹೋಗ್ಬೇಕಾ? ಭಯ ಪಡ್ಬೇಡಕ್ಕ, ಹೆಸರಿದ ಮಾತ್ರಕ್ಕೆ ತಪ್ಪು ಅಂತಲ್ಲ. ನನಗೆ ಅನ್ಯಾಯ ಮಾಡಿರೋರು ಈ ಮನೇಲೇ ಇದ್ದಾರೆ ಅಂತ ಅನುಮಾನ ಬಂದಿದೆ. ವಿಚಾರಣೆ ಮಾಡಿ ನನಗೆ ನ್ಯಾಯ ಸಿಗೋವರೆಗೂ ಎಲ್ಲರ ಹೆಸರು ಇರುತ್ತೆ. ಶಿಕ್ಷೆ ಯಾವ ಥರ ಇರುತ್ತೆ ಸರ್? ನೀವೇನಾದರೂ ತಪ್ಪು ಮಾಡಿದ್ದೀರಾ? ಅಯ್ಯಯ್ಯೋ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ನಿನ್ನ ಡೌಟ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೋ ವಿಕ್ರಾಂತ್. ಇನ್ಸ್ಪೆಕ್ಟರ್, ಕಂಪ್ಲೇಂಟಲ್ಲಿ ಏನ್ ಬರ್ದಿದೆ? ಬರ್ದಿದ್ದು ವಿಶಾಲ್. ಬರ್ಸಿರೋದು ನೈನಿನೇ ಅಲ್ವಾ ಮಾಮ್? ನೈನಿ ಹೇಳ್ದಂಗೆ ಬರೆದಿದ್ದೀನಿ. ನೈನಿಯನ್ನು ನಾನು ಸೆಪ್ಟೆಂಬರ್ 1ನೇ ತಾರೀಕು ಮುದ್ದಾದ ಮಗುಗೆ ಜನ್ಮ ಕೊಟ್ಟಾದ್ಮೇಲೆ ಹೆರಿಗೆಲೆ ಸತ್ತೋಯ್ತು ಅಂತ ಮನೆಯವರೆಲ್ಲರೂ ಡಾಕ್ಟ್ರು ಹೇಳೋದಕ್ಕೂ ಮುಂಚೆ ಹೇಗೆ ಹೇಳೋದಕ್ಕೆ ಸಾಧ್ಯ? ಗಾಯತ್ರಮ್ಮ ಹುಟ್ತಾರೆ ಅಂತ ಡೆಲಿವರಿ ಹಿಂದಿನ ದಿನ ಕೂಡ ತುಂಬ ನಂಬಿಕೆ ಇಟ್ಕೊಂಡು ಹೇಳಿದ್ದಂಥ ಡಾಕ್ಟರ್ ಹೀಗೆ ನಡಿಬಾರ್ದಾಗಿತ್ತು ಅಂತ ಹೇಳಿ ಅಷ್ಟು ಸುಲಭವಾಗಿ ಕೈ ತೊಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಮನೇಲಿ ಪೂಜೆ ಆದ 1 ಗಂಟೆಯಲ್ಲೇ ಓರ್ಗಿತ್ತಿರಾದ ನಮ್ಮ ಮೂವರ್ಗೂ ಒಂದೇ ಟೈಮ್ಗೆ ಹೊಟ್ಟೆ ನೋವು ಯಾಕೆ ಬಂತು? ಹಾಸ್ನಿ ಅಕ್ಕಂಗೆ 2 ವಾರಗಳಾದ್ಮೇಲೆ ನನ್ನ ತಂಗಿ ಸುಮನಗೆ 1 ತಿಂಗಳಾದ್ಮೇಲೆ ಡೆಲಿವರಿ ಆಗಬೇಕು. ಅಂಥದ್ರಲ್ಲಿ ಮೂವರ್ಗೂ ಹೊಟ್ಟೆ ನೋವು ಹೇಗೆ ಬರೋಕ್ಕೆ ಸಾಧ್ಯ? ಆವತ್ತೇ ಹೆರಿಗೆ ಮಾಡೋದಕ್ಕೆ ಕಾರಣ ಏನು? ತಿಂಗಳು ತುಂಬಿರೋ ನನಗೆ ನಾರ್ಮಲ್ ಡೆಲಿವರಿ ಆದರೂ ಹುಟ್ಟ ತಕ್ಷಣ ಮಗು ಜೀವಂತವಾಗಿ ಯಾಕಿಲ್ಲ? ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಈ ಮನೆಯವರು ಯಾರೂ ಹೇಳಲ್ಲ. ಅದಕ್ಕೆ ನಾನು ನೈನಿ ಅನ್ನೋ ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡ್ತಿದ್ದೀನಿ. ಅಯ್ಯೋ ದೇವ್ರೇ, ಎಂಥ ಕೆಲಸ ಮಾಡ್ಬಿಟ್ಯಾ ನೈನಿ? ಒಳ್ಳೆ ಕೆಲಸನೇ ಮಾಡಿದಾಳೆ. ನೀವು ಸಮರ್ಥಿಸ್ಕೋತಾ ಇದ್ದೀರಾ? ಸತ್ಯ ಗೊತ್ತಾಗಬೇಕು ತಿಲೋತ್ತಮ.
ನಯನಿ ಕೊಡ್ತಿರೋ ಕಂಪ್ಲೇಂಟಲ್ಲಿ ಬರೀ ಪ್ರಶ್ನೆಗಳು ಮಾತ್ರ ಇಲ್ಲ, ನಮ್ಮ ಜೀವನನೇ ಅಡಗಿದೆ. ಅದ್ಗೆ ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಇಲ್ಲ ಅಂದಿದ್ರೆ ಪೊಲೀಸರು ಮನೆಗೆ ಯಾಕೆ ಬರ್ತಾ ಇದ್ರು? ನಂದು ನನ್ ಗಂಡನ ಹೆಸರು ತೆಗಿತ್ಯಾ? ಖಂಡಿತ ಇಲ್ಲ. ನನ್ನ ಮಗುಗೆ ಅನ್ಯಾಯ ಆಗಿದ್ರೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ನನ್ನ ಗಂಡ ಆದ್ರೂ ಸರಿ, ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಸರ್, ಇವಾಗ ಏನ್ ಮಾಡ್ತೀರಾ? ಕೈ ಕಾಲಿದೆ ಅಂತ ತೋರ್ಸಿದ್ರೆ ಕೋಳ ಕರ್ಕೊಂಡು ಹೋಗ್ತಾರೆ. ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಕೇಡಿಗಳು ಜಾಸ್ತಿ ಇರೋದ್ರಿಂದ ಬೇಡಿಗಳು ಸಾಕಾಗಲ್ಲ. ಹಾಗಂತ ಎಲ್ರನ್ನೂ ಜೀಪ್ ಹತ್ತಿಸ್ತೀನಿ ಅಂತ ಅನ್ಕೋಬೇಡಿ. ಮೊದಲು ನೈನಿ ಪ್ರಶ್ನೆಗೆ ಯಾವ ಆ್ಯಂಗಲಲ್ಲಿ ಯೋಚಿಸಿದ್ರೆ ಸೊಲ್ಯೂಷನ್ ಸಿಗುತ್ತೋ ಅಂತ ಡಿಸೈಡ್ ಮಾಡ್ತೀನಿ. ಡೆಲಿವರಿ ಆದ ದಿನನೇ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ವ್ಯಾನ್ ಡ್ರೈವರ್ ಜೀವ ಒಂದು ಹೆಣನ ಬೇರೆ ಕಡೆಯಾಗಿ ಶಿಫ್ಟ್ ಮಾಡ್ದ. ಹೆರಿಗೆಲೆ ಸತ್ತ ಮಗುನ ಹೂತಿದ ಜಾಗದಲ್ಲೇ ತಿಲೋತ್ತಮ ಮೇಡಮ್ ಗಿಡ ನೆಡಬೇಕು ಅಂತ ಯಾಕೆ ಅನ್ಕೊಂಡ್ರು? ದಿನ ಸ್ಮಶಾನಕ್ಕೆ ಹೋಗೋನ್ ಜೊತೆ ಶ್ರೀಮಂತರಾಗಿರೋ ನಿಮಗೆ ಯಾವ ಪರಿಚಯನೋ ಇವೆಲ್ಲ ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ತೀನಿ. ಹೂತಿರೋ ಹೆಣನ ಆಚೆಗೆ ತೆಗೆಯೋದು ತಪ್ಪು, ಆದರೆ ಮುಚ್ಚಿಟ್ಟಿರೋ ಸತ್ಯನ ಆಚೆಗೆ ತೆಗೆದ್ರೆ ನೈನಿ ಅಂತವ್ರಿಗೆ ವರಾನೆ. ನಾನು ಕಂಪ್ಲೇಂಟ್ ತಗೊಂಡಿದ್ದಾಯ್ತು. ನಿಮ್ಮಲ್ಲಿ ಯಾರಾದರೂ ತಪ್ಪು ಮಾಡಿದ್ರು, ತಪ್ಪು ಮಾಡಬೇಕು ಅಂತ ಯೋಚಿಸಿದ್ರು ಈಗಲೇ ಹೇಳಿದ್ರೆ ಮನೆತನದ ಗೌರವ ಉಳಿಯುತ್ತೆ. ನೀವು ನಮ್ಗೇನು ಹೇಳದೆ ಇಗ್ನೋರ್ ಮಾಡಿ ನಮ್ಮ ಕಸ್ಟಡಿಗೆ ಏನಾದರೂ ಬಂದ್ಬಿಟ್ರೆ ಆಮೇಲೆ ನಿಮಗೆ ಕಷ್ಟ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಹಾ, ಯಾರು ಏನಾದರೂ ಹೇಳಿ ಇನ್ಸ್ಪೆಕ್ಟರ್, ನಿಮ್ಮ ಸ್ಟೈಲಲ್ಲಿ ನೀವು ವಿಚಾರಣೆ ನಡೆಸಿ. ಎಲ್ಲ ರೀತಿ ಸಹಕಾರ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ಸರ್. ಅಪ್ಪೋ, ನಿಮ್ಮ ನಾಮಧೇಯ ಕೂಡ ಇದೆ ಇದರಲ್ಲಿ. ಪರವಾಗಿಲ್ಲ ಕಣೋ, ಯಾಕೆಂದ್ರೆ ನಾನೇನೂ ತಪ್ಪು ಮಾಡಿಲ್ಲ. ಕೊರ್ವಂಜಿ ಮನೆಗೆ ಬಂದಿದ್ದಕ್ಕೆ ನೈನಿಗೆ ಈ ಥರ ಕಂಪ್ಲೇಂಟ್ ಕೊಡಬೇಕು ಅಂತ ಯೋಚನೆ ಬಂದಿದ್ದು. ಇಷ್ಟಕ್ಕೆಲ್ಲ ನೀನೇ ಕಾರಣ ಕಣೆ. ಹಾಂ, ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ದುರ್ದು ಆಂಟಿ. ಹೋಗ್ತಾ ಹೋಗ್ತಾ ಇನ್ನೂ ಏನೇನ್ ನೋಡ್ಬೇಕು. ಸಿನಿಮಾದಲ್ಲಿ ನೋಡ್ತೀಯಲ್ಲಮ್ಮ, ಕಟ್ಕಟ್ಟೆಯಲ್ಲಿ ಹೋಗಿ ನಿಲ್ಲೋದೆ. ನಾನೇನು ಮಾಡಿಲ್ಲ ಚಿಕ್ಕಪ್ಪ. ಪೊಲೀಸ್ ಅಣ್ಣ, ಸದ್ಯಕ್ಕೆ ನೀವು ಪ್ಲೀಸ್ ಹೊರಡ್ತೀರಾ? ನೀವಿಲ್ಲಿದ್ದಷ್ಟು ಹೊತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಬರ್ತೀನಿ ಸರ್. ಹಾಂ,
ತುಂಬ ಹೊತ್ತಾಯ್ತು. ಪೊಲೀಸ್ ಅವರು ಇಷ್ಟೊತ್ತಿಗಾಗಲೇ ಸ್ಟೇಷನ್ಗೆ ವಾಪಸ್ ಹೋಗಿರ್ತಾರೆ. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ.